ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 20ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 21 ಶುರು ಮಾಡೋಣ. ಭರತ್ ಎಲ್ಲಿಗೆ ಹೋಗಿದೆ ಎಂದು ಕೇಳಿದ ಪ್ರಶಾಂತ್ ರೂಮಿಗೆ ಬಂದ ಭರತ್ನ ಕಂಡು, ಚೂರು ಕೆಲಸ ಇತ್ತು ಅಂತ ಆಚೆ ಹೋಗಿದ್ದೆ ಮಗ ಎನ್ನಲು, ಏನು ಕೆಲಸ ಎಂದನು ಪ್ರಶಾಂತ್. ಆಗಲೇ ಚರಣ್ಗೆ ಹೇಳಿ ಹೋಗಿದ್ದೆ ಅಲ್ವಾ, ನಿಮ್ಮಿಬ್ಬರಿಗೂ ಸರ್ಪ್ರೈಸ್ ಇದೆ ಅಂತ, ಆ ಕೆಲಸದ ಮೇಲೆ ಹೋಗಿದ್ದೆ ಎನ್ನಲು, ಏನು ಸರ್ಪ್ರೈಸ್ ಎಂದು ಕುತೂಹಲದಿಂದ ಕೇಳಲು, ಕಾಲೇಜ್ಗೆ ಹೋಗ್ತಿರಲ್ವಾ ಅಲ್ಲೇ ಗೊತ್ತಾಗತ್ತೆ ಎಂದು ಹೇಳಿ ನಕ್ಕು, ಹೌದು ಚರಣ್ ಎಲ್ಲಿ ಎಂದು ಕೇಳಿದಾಗ, ಸ್ನಾನ ಮಾಡ್ತಿದ್ದಾನೆ ಎಂದ. ಓ ಹೌದಾ, ಸರಿ ನಾನು ಹೋಗಿ ತಿಂಡಿ ರೆಡಿ ಮಾಡ್ತೀನಿ ಎಂದು ಅಡುಗೆ ಮನೆಗೆ ನಡೆದ. ಲೋ ಪ್ರಶಾಂತ್, ಟವಲ್ ಮರ್ತು ಬಂದಿದ್ದೀನಿ ಕಣೋ, ಸ್ವಲ್ಪ ಟವಲ್ ತಂದ್ಕೊಡು ಎಂದು ಚರಣ್ ಬಾತ್ರೂಮಿನಿಂದ ಕೂಗಲು, ಆಗಲ್ಲ ಕಣೋ, ಬೇಕಿದ್ರೆ ನೀನೇ ಬಂದು ತಗೋ ಎಂದ ಪ್ರಶಾಂತ್ ಮಾತಿಗೆ, ಪ್ಲೀಸ್ ಮಗ, ಏನೋ ಬರೋ ಅರ್ಜೆಂಟಲ್ಲಿ ಮರ್ತು ಬಂದಿದ್ದೀನಿ ಎಂದರೆ ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ ಎನ್ನುವಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದವಾಯಿತು. ಪ್ರಶಾಂತ್ ಹೋಗಿ ಬಾಗಿಲು ತೆರೆದ. ಹಾಯ್ ಪ್ರಶಾಂತ್ ಎನ್ನುತ್ತಾ ರುಕ್ಮಿಣಿ ನಿಂತಿದ್ದಳು. ಹಾಯ್ ರುಕ್ಮಿಣಿ ಎಂದ ಪ್ರಶಾಂತ್ ಆಶ್ಚರ್ಯದಿಂದ. ಅವಳನ್ನು ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಪ್ರಶಾಂತ್. ಅಂದರೆ ಭರತ್ ಹೇಳಿದ ಸರ್ಪ್ರೈಸ್ ಇದೇನಾ, ಇದರಲ್ಲಿ ಏನಿದೆ ಸರ್ಪ್ರೈಸ್ ಎಂದು ಯೋಚಿಸುತ್ತಿದ್ದವನ ಯೋಚನಾಲಹರಿಯನ್ನು ಕತ್ತರಿಸುವಂತೆ, ಹಲೋ ಏನು ಯೋಚನೆ ಮಾಡ್ತಿದ್ದೀಯಾ, ಒಳಗೆ ಕರೆಯಲ್ವಾ ಎಂದು ಕೇಳಲು, ಸಾರಿ ಎಂದು ತಬ್ಬಿಬಾಗಿ, ಪ್ಲೀಸ್ ಕಮ್ ಎಂದು ಒಳಗೆ ಕರೆದು ಚೇರ್ ತಂದು ಹಾಕಿ ಕೂರಲು ಹೇಳಿದ. ಥ್ಯಾಂಕ್ಸ್ ಎಂದು ಕೂರುತ್ತಾ, ಈಗ ಹೇಗಿದೆಯಾ ಪ್ರಶಾಂತ್ ಎಂದು ಕೇಳಲು, ಪರವಾಗಿಲ್ಲ ಈಗ ಹುಷಾರಾಗಿದ್ದೀನಿ ಎಂದವನಿಗೆ, ಅದು ಎಂದು ಮುಂದೆ ಹೇಳಲು ತಡವರಿಸುತ್ತಿದ್ದವಳ ಕಂಡು, ಏನು ಹೇಳಬೇಕು ಅಂತಿದೆಯಾ ರುಕ್ಮಿಣಿ, ಸಂಕೋಚ ಬೇಡ, ಅದೇನಂತ ಹೇಳು ಎನ್ನಲು, ಅದು ಭರಣಿ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ, ಪ್ಲೀಸ್ ಅವಳನ್ನು ಕ್ಷಮಿಸ್ಬಿಡು, ಅಂಕಲ್ ಅತಿ ಮುದ್ದಿನಿಂದಾಗಿ ಹೀಗಾಗಿದ್ದಾಳೆ, ದುಡ್ಡು ಬಂದಿದ್ದರೆ ಏನು ಬೇಕಾದರೂ ಕೊಂಡ್ಕೊಳ್ಬೋದು ಅನ್ನೋ ಮನಸ್ಥಿತಿ ಇದೆ ಅವಳಿಗೆ, ಹಾಗಾಗಿ ಮನುಷ್ಯತ್ವದ ಬೆಲೆ ಗೊತ್ತಿಲ್ಲ ಅವಳಿಗೆ ಎಂದಾಗ, ರುಕ್ಮಿಣಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಸರಿ ನೀನು ಕೂತಿರು, ನಾನು ಕಾಫಿ ತರ್ತೀನಿ ಎಂದು ಅಡುಗೆ ಮನೆಗೆ ನಡೆದ. ಲೋ ಮಗ, ರುಕ್ಮಿಣಿ ಬಂದಿದ್ದಾಳೆ ಎಂದ ಪ್ರಶಾಂತ್ ಅಡುಗೆ ಮನೆಗೆ ಬಂದು ಭರತ್ ಮುಂದೆ. ಹೌದಾ, ಯಾವಾಗ ಬಂದ್ಲು ಎಂದು ಕೇಳಲು, ಈಗಷ್ಟೇ ಬಂದ್ಲು, ನನ್ನ ಆರೋಗ್ಯ ವಿಚಾರಿಸ್ಕೊಂಡು ಆ ಭರಣಿ ಪರವಾಗಿ ಕ್ಷಮೆ ಕೇಳೋದಕ್ಕೆ ಎಂದಾಗ, ನಿನ್ನ ಆರೋಗ್ಯದ ಬಗ್ಗೆ ವಿಚಾರಿಸೋದಕ್ಕೇನೋ ಸರಿ, ಆದರೆ ಆ ಪಮೇರಿಯನ್ ಪರವಾಗಿ ಕ್ಷಮೆ ಕೇಳೋದು ಯಾಕೆ, ತಪ್ಪು ಮಾಡಿರೋದು ಅವಳು ತಾನೇ ಕ್ಷಮೆ ಕೇಳಬೇಕು ಎನ್ನಲು, ಅದೇನೋ ಗೊತ್ತಿಲ್ಲ ಮಗ ಎಂದ. ಸರಿ ಬಿಡು, ನಾನು ವಿಚಾರಿಸ್ತೀನಿ ಎಂದು ಕಾಫಿ ಕಪ್ ಹಿಡಿದು ಆಚೆ ಬಂದ. ಪ್ರಶಾಂತ್ ಅವನ ಹಿಂಬಾಲಿಸಿದ. ಕಾಫಿ ಕಪ್ ಹಿಡಿದು ಬಂದ ಭರತ್ನ ನೋಡಿ, ಹಾಯ್ ಭರತ್ ಎಂದಳು ರುಕ್ಮಿಣಿ. ಕಾಫಿ ಕಪ್ ಅವಳ ಕೈಗೆ ಇಡುತ್ತಾ, ಹಾಯ್ ಎಂದವ, ಏನು ನಿನ್ನ ಫ್ರೆಂಡ್ ಪರವಾಗಿ ಕ್ಷಮೆ ಕೇಳೋದಕ್ಕೆ ಬಂದಿದ್ಯಾ ಎನ್ನಲು, ಇಲ್ಲ, ಅದು ಪ್ರಶಾಂತ್ ಆರೋಗ್ಯ ಈಗ ಹೇಗಿದೆ ಅಂತ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದೆ ಎಂದಳು ಮುಜುಗರದಿಂದ. ಅಷ್ಟೇ, ಆದರೆ ಒಳ್ಳೆಯದು, ಸರಿ ಮೊದಲು ಕಾಫಿ ಕುಡಿ, ಆರೋಗುತ್ತೆ ಎಂದ. ಚರಣ್ಗೆ ಬಾತ್ರೂಮಲ್ಲಿ ಇದ್ದು ಸಾಕಾಯಿತು, ಟವಲ್ ಕೊಡ್ತಾರೆ ಅಂತ ಕಾದಿದ್ದೇ ಬಂತು. ಪ್ರಶಾಂತ್ ಟವಲ್ ಕೊಡದೆ ಇರೋ ಕಾರಣ ಕೋಪ ಬಂದು, ಬಡ್ಡಿ ಮಕ್ಕಳು ಆಗ್ಲಿಂದ ಟವಲ್ ಕೊಡು ಅಂತ ಕೇಳ್ತಿದ್ರು, ನಂಗೆ ಟವಲ್ ಕೊಡದೆ ಕಾಡಿಸ್ತಿದ್ದಾರೆ ಎಂದು ಸ್ನಾನ ಮಾಡಿ ಹಾಗೆ ಆಚೆ ಬಂದು, ನನ್ನ ಮಕ್ಕಳ ಎಂದು ಹೇಳಬೇಕು ಎದುರಿಗೆ ರುಕ್ಮಿಣಿ ಕಾಫಿ ಕುಡಿಯುತ್ತಾ ನಿಂತಿದ್ದಳು. ನನ್ನ ಮಕ್ಕಳ ಎಂದು ಬೈಯೋದಕ್ಕೂ ರುಕ್ಮಿಣಿ ಚರಣ್ ಕಡೆ ನೋಡೋದಕ್ಕೂ ಒಂದೇ ಸಮಯ. ಇಬ್ಬರು ಒಬ್ಬರಿಗೊಬ್ಬರು ನೋಡುತ್ತಿದ್ದ ಹಾಗೆ ಚರಣ್ ಗಾಬರಿಯ ಜೊತೆಗೆ ಮುಜುಗರವಾಗಿ ತನ್ನ ಕೈಗಳಿಂದ ಮೈ ಮುಚ್ಚಿಕೊಂಡು ತಕ್ಷಣ ಬಾತ್ರೂಮ್ ಒಳಗೆ ಓಡಿದರೆ, ರುಕ್ಮಿಣಿಗೆ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡಿದಳು. ಪ್ರಶಾಂತ್ ಮತ್ತೆ ಭರತ್ಗೆ ಚರಣ ಅವಸ್ಥೆ ಕಂಡು ನಗು ಬಂದರೂ ಸುಮ್ಮನಿದ್ದರು. ರುಕ್ಮಿಣಿ ತಡಬಡಿಸಿ ಕಾಫಿ ಕಪ್ ಟೇಬಲ್ ಮೇಲೆ ಇಡಲು ಹೋಗಿ ಕಾಫಿ ಕಪ್ ಕೆಳಗಡೆ ಬಿದ್ದು ಬಿಟ್ಟಿತು. ಸಾರಿ ಎಂದು ಮುಂದೆ ಮಾತನಾಡಲು ಆಗದೆ ಮುಜುಗರದಿಂದ ತಕ್ಷಣ ಅಲ್ಲಿಂದ ಓಡಿದಳು. ರುಕ್ಮಿಣಿ ಹೋಗುತ್ತಿದ್ದ ಹಾಗೆ ಪ್ರಶಾಂತ್ ಮತ್ತೆ ಭರತ್ ಇಬ್ಬರು ಹೊಟ್ಟೆ ಹಿಡಿದು ಹುಣ್ಣಾಗುವಂತೆ ನಗುತ್ತಿದ್ದರು. ಚರಣ್ ಬಾತ್ರೂಮಿನಿಂದ ಚೂರೇ ಚೂರು ಇಣುಕಿ ನೋಡಿದ. ಅಲ್ಲಿ ರುಕ್ಮಿಣಿ ಕಾಣದೇ ಇದ್ದಾಗ ಆಚೆ ಬಂದು ಸೊಂಟದ ಮೇಲೆ ಎರಡೂ ಕೈ ಇಟ್ಟುಕೊಂಡು ಕೋಪದಿಂದ ಪ್ರಶಾಂತ್ನ ಇಡೀ ರೂಮ್ ಅಟ್ಟಾಡಿಸಿಕೊಂಡು ಕಡೆಗೆ ಬೆಡ್ ಮೇಲೆ ತಳ್ಳಿ ಅವನ ಬೆನ್ನ ಮೇಲೆ ಹತ್ತಿ ಬೆನ್ನಿಗೆ ಗುದ್ದಲು, ಭರತ್ ಪ್ಲೀಸ್ ಬಂದು ಬಿಡಿಸು, ಇಲ್ಲಾಂದರೆ ಚರಣ್ ಇವತ್ತು ನನ್ನ ಕೊಲೆ ಮಾಡೋದು ಗ್ಯಾರಂಟಿ ಎಂದು ಒಂದೇ ಸಮನೆ ಬೊಬ್ಬೆ ಹಾಕುತ್ತಿದ್ದ. ಇವರ ಈ ಆಟ ನೋಡಿ ಭರತ್ ನಗುತ್ತಾ, ಮಗನೇ ಅನುಭವಿಸು, ಆಗಲೇ ಟವಲ್ ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಅಲ್ವಾ, ಚರಣ್ ಬಿಡಬೇಡ, ಇನ್ನೊಂದೆರಡು ಹಾಕು ಎಂದು ಭರತ್ ಚರಣನ್ನು ಹುರಿದುಂಬಿಸುತ್ತಿದ್ದ. ಲೋ ಪಾಪಿ, ನಾನೇನೋ ಅನ್ಯಾಯ ಮಾಡಿದ್ದೀನಿ, ಹೀಗೆ ಹೇಳಿ ಚೆನ್ನಾಗಿ ಬಾರಿಸೋದಕ್ಕೆ ಪ್ರೇರೇಪಿಸಿದೀಯಾ ಎಂದು ಪ್ರಶಾಂತ್ ಬೆನ್ನಿಗೆ ಬಿದ್ದ ಏಟಿನ ನೋವಿಗೆ ಮುಖಕ್ಕೆ ಉಚ್ಚುತ್ತಾ ಹೇಳಿದ. ಸರಿ ಈಗ ಬೇಗ ರೆಡಿಯಾಗಿ, ಕಾಲೇಜಿಗೆ ಹೊತ್ತಾಗತ್ತೆ ಎನ್ನಲು ಪ್ರಶಾಂತ್ ಮತ್ತು ಚರಣ್ ರೆಡಿಯಾಗತೊಡಗಿದರು.
ಯಾಕೋ ಮಗ ಕಾಲೇಜಿಗೆ ಕರ್ಕೊಂಡು ಬಂದಿದ್ದು, ನಾನು ಇನ್ನೊಂದೆರಡು ದಿನ ರೆಸ್ಟ್ ಮಾಡ್ತಿದ್ದೆ ಎಂದ ಪ್ರಶಾಂತ್ ಮಾತಿಗೆ, ರೆಸ್ಟ್ ಮಾಡುವಂತೆ ಮಗ, ನೀನೀಗ ಒಂದು ಸರ್ಪ್ರೈಸ್ ಇದೆ, ಅದನ್ನು ತೋರಿಸೋದಕ್ಕಂತಾನೆ ಇಲ್ಲಿ ಕರ್ಕೊಂಡು ಬಂದಿದ್ದು ಎನ್ನಲು, ಬೆಳಗ್ಗೆಯಿಂದ ಇದನ್ನೇ ಹೇಳ್ತಿದ್ದೀಯ, ಆದರೆ ಇನ್ನೂ ತನಕ ಯಾವ ಸರ್ಪ್ರೈಸ್ ಕೂಡ ಬಂದಿಲ್ಲ, ಅದೇನಂತ ನೀನೇ ಹೇಳಿಬಿಡು ಎಂದರೆ, ಇರು ಮಗ, ದಾರಿಯಲ್ಲಿರಬೇಕು ಎಂದ ಭರತ್ ಮಾತಿಗೆ, ಏನೋ ಮಗ ಹಾಗಂದ್ರೆ ಎಂದು ಕೇಳಿದ ಗೊಂದಲದಿಂದ. ಏನಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡು, ಬರತ್ತೆ ಎಂದವ ತನ್ನ ಕೈಗಡಿಯಾರದಲ್ಲಿ ಸಮಯ ನೋಡಿಕೊಂಡು, ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತಲ್ವಾ, ಮತ್ತ್ಯಾಕೆ ಬರಲಿಲ್ಲ ಎಂದು ಮನಸ್ಸಲ್ಲಿ ಹೇಳಿಕೊಂಡವ ತಕ್ಷಣ ತನ್ನ ಮೊಬೈಲ್ ತೆಗೆದು, ಈಗೇನು ಪ್ರಶಾಂತ್ ಹತ್ರ ಬಂದು ಸಾರಿ ಕೇಳ್ತೀಯೋ ಅಥವಾ ವಿಡಿಯೋನ ಅಪ್ಲೋಡ್ ಮಾಡಲಾ ಎಂದು ಭರಣಿಗೆ ಮೆಸೇಜ್ ಮಾಡಿದ. ಭರಣಿ ರೆಡಿಯಾಗಿ ಕಾಲೇಜ್ಗೆ ಹೋಗಬೇಕು. ತನ್ನ ಮೊಬೈಲ್ಗೆ ಮೆಸೇಜ್ ಬಂದು ಸದ್ದಾಗುತ್ತಿದ್ದಂತೆ ನೋಡಲು, ರಾಸ್ಕಲ್ ನನ್ನೇ ಬ್ಲ್ಯಾಕ್ಮೇಲ್ ಮಾಡ್ತಾನೆ, ಈಗೇನು ಮಾಡೋದು, ಸಾರಿ ಕೇಳದೆ ಹೋದರೆ ಆ ಈಡಿಯಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ, ಕೇಳಿದರೆ ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗತ್ತೆ, ಈಗೇನು ಮಾಡಲಿ ಎಂದು ರೂಮಿನ ತುಂಬ ಶತಪಥ ತಿರುಗಾಡಿ ಮನಸ್ಸಲ್ಲಿ ಏನೋ ಒಂದು ನಿರ್ಧಾರ ಮಾಡಿ ಕಾಲೇಜಿಗೆ ಹೊರಟಳು. ದೂರದಿಂದಲೇ ಭರಣಿ ಬರೋದು ನೋಡಿದ ಭರತ್, ಬಂತು ಮಗ ನಿನ್ನ ಸರ್ಪ್ರೈಸ್ ಎಂದ ಮುಗುಳ್ನಗುತ್ತಾ. ಎಲ್ಲೋ ಯಾವ ಸರ್ಪ್ರೈಸ್ ಎಂದು ಸುತ್ತಲೂ ಪ್ರಶಾಂತ್ ಮತ್ತು ಚರಣ್ ಕಣ್ಣಾಡಿಸಲು, ಭರಣಿ ತಾವಿರೋ ಕಡೆನೇ ಬರ್ತಿರೋದು ನೋಡಿ, ಮಗ ಇವಳು ಯಾಕೋ ನಾವಿರೋ ಕಡೆನೇ ಬರ್ತಿರೋ ಹಾಗಿದೆ, ನಡಿ ಮಗ ನಾವು ಮೊದಲು ಇಲ್ಲಿಂದ ಹೊರಡೋಣ ಎಂದು ಚರಣ್ ಅವಸರಿಸಿದ. ಹೌದು ಭರತ್, ಹೊರಡೋಣ ನಡಿ, ಈಗ ಆಗಿರೋದೇ ಸಾಕು ಎಂದ ಪ್ರಶಾಂತ್ ಮಾತಿಗೆ, ಇರೋ ನಿಮ್ಮ ಸರ್ಪ್ರೈಸ್ ಏನು ಅಂತ ನೋಡಲ್ವಾ ಎಂದು ಕೇಳಲು, ಸರ್ಪ್ರೈಸು ಬೇಡ ಏನು ಬೇಡ, ನಾವು ಹೋಗೋಣ ಬಾ ಮಗ ಎಂದು ಪ್ರಶಾಂತ್ ಭರತ್ ಕೈ ಹಿಡಿದು ಕರೆದುಕೊಂಡು ಹೋಗಲು ನೋಡಿದ. ಅಷ್ಟರಲ್ಲಿ ಭರಣಿ ಭರತ್ ಮತ್ತು ಅವನ ಗೆಳೆಯರ ಇದ್ದ ಕಡೆ ಬಂದವಳು ಕಣ್ಣಲ್ಲೇ ನುಂಗುವಂತೆ ಭರತ್ ಕಡೆ ನೋಡುತ್ತಾ ನಿಂತಳು. ಏನು ಹಾಗೆ ಗುರಾಸ್ತಿದ್ಯಾ, ಏನು ಬಂದಿದ್ದು ಎಂದ. ಗೊತ್ತಿದ್ದರೂ ಅವಳನ್ನು ಇನ್ನಷ್ಟು ಉರಿಸಲು ಕೇಳಿದ ಭರತ್ ಕೈಯಲ್ಲಿದ್ದ ಫೋನ್ ಕಡೆ ತೋರಿಸಿ. ಭರಣಿ ಒಂದು ಸಾರಿ ಕಣ್ಮುಚ್ಚಿ ಜೋರಾಗಿ ಉಸಿರು ದಬ್ಬಿ ಪ್ರಶಾಂತ್ ಮುಂದೆ ನಿಂತು, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದಾಗ, ಪ್ರಶಾಂತ್ ಮತ್ತು ಚರಣ್ಗೆ ಭರಣಿ ಮಾತು ಕೇಳಿ ಆಶ್ಚರ್ಯ ಆಗಿತ್ತು. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಚರಣ್ಗೆ ಕನ್ಫರ್ಮ್ ಆಗಿತ್ತು, ಭರತ್ ಏನು ಕಿತಾಪತಿ ಮಾಡಿದ್ದಾನೆ, ಅದಕ್ಕೆ ಇವತ್ತು ಭರಣಿ ಮಾತಾಡೋದಕ್ಕೆ ಬಂದಿದ್ದಾಳೆ ಎಂದು. ನನ್ನ ಜೊತೆ ಏನು ಮಾತಾಡುತ್ತಿದೆ ಎಂದು ಪ್ರಶಾಂತ್ ಕೇಳಲು, ಅದು ನಾನು ಎಂದು ಹೇಳಲು ತಡವರಿಸುತ್ತಿದ್ದಳು. ಮಾತುಗಳಾಡಲು ಗಂಟಲು ಉಬ್ಬಿ ಬಂದಿತ್ತು. ಕಣ್ಣುಗಳಾಗಲೇ ತುಂಬಿ ಕಂಬನಿ ಆಚೆ ಬರಲು ತವಕಿಸುತ್ತಿದ್ದವು. ಭರಣಿ ಮುಂದೆ ಮಾತನಾಡದೆ ಮೌನವಾಗಿ ಇರುವುದನ್ನು ನೋಡಿದ ಭರತ್ ಗಂಟಲು ಸರಿಪಡಿಸಿಕೊಂಡವರಂತೆ ಮಾಡಿದ. ಪ್ರಶಾಂತ್, ಐ ಆಮ್ ಸಾರಿ, ನಿನಗೆ ಹಾಗೆ ಹೊಡಿಸಿದ್ದು ನನ್ನ ತಪ್ಪು, ಇನ್ನೊಂದು ಸಾರಿ ಈ ರೀತಿ ಮಾಡಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ವೆರಿ ಸಾರಿ ಎಂದಿದ್ದೇ ಅವಳ ಕಣ್ಣುಗಳಿಂದ ಅಶ್ರು ಬಿಂದುಗಳು ಪಟಪಟನೆ ಉದುರಿದವು. ಇಟ್ಸ್ ಓಕೆ ಭರಣಿ, ನಾನು ಆ ವಿಷಯನ ಅವತ್ತೇ ಅಲ್ಲಿಗೆ ಬಿಟ್ಬಿಟ್ಟೆ ಎಂದ ಪ್ರಶಾಂತ್. ಭರಣಿ ಭರತ್ ಹತ್ರ ಬಂದು, ಹ್ಯಾಪಿ, ಹಾಲು ಕುಡಿದ್ರೆ ಸಂತೋಷ ಆಗಿರ್ಬೇಕಲ್ವಾ, ನೀನು ಹೇಳಿದ ಹಾಗೆ ಮಾಡಿದ್ದೀನಿ, ಈಗಲಾದರೂ ಆ ವಿಡಿಯೋನ ಡಿಲೀಟ್ ಮಾಡು ಎಂದು ಹೇಳಿ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ತನ್ನ ಕಾರ್ ಬಳಿ ಓಡಿ ಹೋಗಿ ಜಿತೇಂದ್ರನಿಗೆ ಮನೆ ಕಡೆ ಹೊರಡಲು ಹೇಳಿದಳು. ಯಾವ ವಿಡಿಯೋ ಭರತ್ ಎಂದು ಪ್ರಶಾಂತ್ ಗಾಬರಿಯಿಂದ ಕೇಳಿದ. ಭರಣಿ ಹೋಗುತ್ತಿದ್ದ ಹಾಗೆ, ಏನಿಲ್ಲ ಮಗ, ನೀನು ಕ್ಲಾಸ್ಗೆ ಹೋಗು ಎನ್ನಲು, ಭರತ್ ನಿಜ ಹೇಳು, ಯಾವ ವಿಡಿಯೋ ಬಗ್ಗೆ ಮಾತಾಡ್ತಿದ್ದಾಳೆ ಭರಣಿ ಎಂದು ಕೇಳಿದರೆ, ಮಗ ಅದೇನಿಲ್ಲ ಎಂದು ಮಾತು ಬದಲಿಸಲು ನೋಡಿದ. ಪ್ಲೀಸ್ ಮಗ, ನನ್ನಿಂದ ವಿಷಯ ಮುಚ್ಚಿಡಬೇಡ ಎಂದಾಗ, ನಾನು ಹೇಳ್ತೀನಿ ಬಾ ಮಗ ಎಂದ ಚರಣ್ ಮಾತಿಗೆ, ಲೇ ಚರಣ್, ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದರೆ ನನ್ನ ಕಡೆಯಿಂದ ಗ್ಯಾರಂಟಿ ಒದೆ ಬೀಳತ್ತೆ ಎಂದ ಚರಣ್ನ ನೋಡಿ, ಹಾಗಿದ್ರೆ ಏನೋ ವಿಷಯ ಇದೆ ಅಂತಾಯ್ತು ಎಂದ ಪ್ರಶಾಂತ್. ನೀನು ಹೇಳು ಮಗ, ಅದೇನು ವಿಷಯ ಅಂತ ಎಂದು ಪ್ರಶಾಂತ್ ಮತ್ತೆ ಕೇಳಲು, ಚರಣ್ ಬೇಡ ಎಂದು ಭರತ್ ಮತ್ತೆ ಹೇಳಲು, ನೀನು ಹೇಳು ಮಗ ಎಂದ ಪ್ರಶಾಂತ್ ಮಾತಿಗೆ, ಸಾಹೇಬ್ರು ಭರಣಿ ಹತ್ರ ಹೋಗಿ ನಿನ್ನ ಹತ್ರ ಸಾರಿ ಕೇಳೋದಕ್ಕೆ ಅಂತ ಹೇಳೋದಕ್ಕೆ ಹೋಗಿ ಕೋಪದಲ್ಲಿ ಅವಳಿಗೆ ಇಡೀ ಕಾಲೇಜ್ ಮುಂದೆ ಕಿಸ್ ಮಾಡಿದ ಎನ್ನಲು, ವಾಟ್, ಏನೋ ಹೇಳ್ತಿದ್ಯಾ ನೀನು ಎಂದು ಶಾಕ್ ಆಗಿ ಕೇಳಿದ ಪ್ರಶಾಂತ್. ಹ್ಞೂ ಮಗ, ಕಿಸ್ ಮಾಡಿದ್ರ ಪ್ರತಿಫಲವಾಗಿ ಕಾಲೇಜ್ನಿಂದ 1 ತಿಂಗಳು ಸಸ್ಪೆಂಡ್ ಮಾಡಿದರು. ಅದಷ್ಟೇ ಅಲ್ಲದೆ ಇವನು ಕೆಲಸ ಮಾಡ್ತಿದ್ದ ರೆಸ್ಟೋರೆಂಟ್ಗೆ ಭರಣಿ ಹೋಗಿ ಅವಳಲ್ಲಿ ಏನೋ ಕಿತಾಪತಿ ಮಾಡಿ ಇವನನ್ನು ಕೆಲಸದಿಂದ ತೆಗೆದುಹಾಕೋ ಹಾಗೆ ಮಾಡಿದ್ಲು ಎಂದು ಹೇಳಲು, ಸಾಕು ಮಗ ಹೇಳಿದ್ದು ಎಂದ ಭರತ್. ಇನ್ನೊಂದು ಮುಖ್ಯವಾದ ವಿಷಯ ಇದೆ ಪ್ರಶಾಂತ್ ಎಂದು ಚರಣ್ ಹೇಳಲು, ಏನು ಎನ್ನುವಂತೆ ಪ್ರಶಾಂತ್ ಚರಣ್ ಕಡೆ ನೋಡಿದ. ಅದು ನಿನ್ನ ಪ್ರಾಣ ಉಳಿಸೋದಕ್ಕೆ ತನ್ನ ಅಜ್ಜಿ ತಮ್ಮ ನೆನಪಿಗಾಗಿ ಕೊಟ್ಟಿದ್ದ ಗೋಲ್ಡ್ ಚೈನ್ನ ಶೇಟ್ಜಿ ಅಂಗಡಿಯಲ್ಲಿ ಗಿರ್ವಿ ಇಟ್ಟು ದುಡ್ಡು ತಂದು ಆಸ್ಪತ್ರೆಗೆ ಕಟ್ಟಿ ನಿನ್ನ ಉಳಿಸ್ಕೊಂಡಿದ್ದಾನೆ. ಈಗ ಕಾಲೇಜೂ ಇಲ್ಲ, ಕೈಯಲ್ಲಿ ಕೆಲಸನೂ ಇಲ್ಲ ಎಂದು ನಡೆದ ಅಷ್ಟೂ ವಿಷಯವನ್ನು ಪ್ರಶಾಂತ್ ಮುಂದೆ ಚರಣ್ ಹೇಳಿದ್ದ. ಪ್ರಶಾಂತ್ ಕಣ್ ತುಂಬಿಕೊಂಡು ಭರತ್ ಕಾಲರ್ ಹಿಡಿದು, ಯಾಕೋ ಹೀಗೆ ಮಾಡಿದೆ, ಹೇಳೋ ಮಗ, ಯಾಕೆ ಹೀಗೆ ಮಾಡಿದೆ, ನನ್ನಂಥ ಅನಾಥನ ಮೇಲೆ ನಿನಗೆ ಯಾಕೋ ಇಷ್ಟೊಂದು ಕರುಣೆ ಪ್ರೀತಿ,
ಹೋದರೆ ಹೋಗ್ತಿದೆ. ನನ್ನಿಂದಾಗಿ ನಿನ್ನ ಕೆಲಸ, ಓದು ಹಾಳಾಯಿತು. ಅದ್ರ ಜೊತೆಗೆ ನಿನ್ನ ಅಜ್ಜಿ ಪ್ರೀತಿಯಿಂದ ತಮ್ಮ ನೆನಪಿಗೆ ಕೊಟ್ಟು ಚೈನ್ ಅಡ್ಬಿಟ್ಟು ಬಂದಿದ್ದೀಯ. ಈ ನಿನ್ನ ಋಣನ ನಾನು ಹೇಗೋ ತೀರಿಸಲಿ ಎಂದು ಭರತ್ನ ಗಟ್ಟಿಯಾಗಿ ತಬ್ಬಿ ಚಿಕ್ಕ ಮಕ್ಕಳ ಹಾಗೆ ಬಿಕ್ಕಿ ಆಳತೊಡಗಿದ ಪ್ರಶಾಂತ್. ಲೇ ಮಗ, ಋಣ ಗಿಣ ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡಬೇಡ. ಈಗ ಅಂಥದ್ದು ಏನಾಯಿತು? ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಅಳ್ತಿದ್ಯಾ? ನನ್ನ ಗೆಳೆಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋವಾಗ ನೋಡ್ಕೊಂಡು ಹೇಗೋ ಸುಮ್ಮನಿರಲಿ? ಅದೂ ಅಲ್ಲದೆ ಅಷ್ಟು ಬೇಗ ನಮ್ಗೆ ಯಾರೋ ಸಾಲ ಕೊಡ್ತಾರೆ? ಆ ಕ್ಷಣಕ್ಕೆ ಸ್ವರ್ಗದಲ್ಲಿರೋ ನನ್ನ ಅಜ್ಜಿ ನೆನಪಿಗಿಂತ ಬದುಕೋದಕ್ಕೆ ಹೋರಾಟ ಮಾಡ್ತಿರೋ ನನ್ನ ಗೆಳೆಯನ ಪ್ರಾಣ ಮುಖ್ಯ ಆಗಿತ್ತು ನನಗೆ. ಅದಕ್ಕೆ ನಾನು ಹಾಗೆ ಮಾಡಿದೆ. ಮತ್ತು ಕಾಲೇಜ್ನಿಂದ 1 ತಿಂಗಳು ಸಸ್ಪೆಂಡ್ ಮಾಡಿರೋದಷ್ಟೇ. ಪೂರ್ತಿ ಕಾಲೇಜ್ನಿಂದಾನೇ ಆಚೆ ಹಾಕಿಲ್ಲ. ಇನ್ನು ಕೆಲಸದ ವಿಷಯ, ನಾನೇ ಆ ಕೆಲಸ ಬಿಟ್ಟು ಬಂದೆ. ಈಗ ಮತ್ತೊಂದು ಕೆಲಸ ಹುಡುಕಿದ್ರೆ ಆಯಿತು. ಸಿಂಪಲ್. ನೋಡು ಮಗ, ನೀನು ಹುಷಾರಾದಿಯಲ್ಲ ಅಷ್ಟು ಸಾಕು. ಇನ್ನು ಚೈನ್ ಬೇರೆ ಕೆಲಸ ಹುಡುಕಿ ಆಮೇಲೆ ಬಿಡಿಸ್ಕೊಂಡ್ರೆ ಆಯಿತು. ನಾನೇನು ಚೈನ್ನ ಮಾರಿಲ್ಲ, ಗಿರ್ವಿ ಇಟ್ಟಿದ್ದೀನಿ ಅಷ್ಟೇ. ಆದಷ್ಟು ಬೇಗ ನನ್ನ ಅಜ್ಜಿ ಚೈನ್ನ ಬಿಡಿಸ್ಕೊಳ್ತೀನಿ. ಸರಿ, ಈಗ ನೀವಿಬ್ಬರು ಕ್ಲಾಸ್ಗೆ ಹೊರಡಿ, ಟೈಮ್ ಆಯಿತು ಎಂದರೆ, ಮಗ ನೀನು ಬರದೆ ನಾನು ಕ್ಲಾಸ್ಗೆ ಅಟೆಂಡ್ ಮಾಡಲ್ಲ, ನಡಿ ಇಬ್ಬರು ಕೆಲಸ ಹುಡ್ಕೋಣ ಎಂದು ಪ್ರಶಾಂತ್ ಮಾತಿಗೆ, ಪ್ಲೀಸ್ ಮಗ, ನಾನೊಬ್ಬ ಕ್ಲಾಸ್ ಅಟೆಂಡ್ ಮಾಡದೆ ಹೋದರೆ ಏನೂ ನಷ್ಟ ಇಲ್ಲ. ನೀವಿಬ್ಬರಾದರೂ ಅಟೆಂಡ್ ಮಾಡಿ. ಚರಣ್ ನೋಟ್ಸ್ ನೀಟಾಗಿ ಬರ್ಕೊಂಡು ಬಾ ಮಗ. ಕಾಗೆ ಕಾಲು ಗುಬ್ಬಿ ಕಾಲು ಅಕ್ಷರ ಮಾತ್ರ ಬರಿಬೇಡ ಎಂದಾಗ ಪ್ರಶಾಂತ್ ಜೋರಾಗಿ ನಕ್ಕಿದ್ದ. ಸರಿ ಕಣ್ರು, ಹೊರಡಿ ಕ್ಲಾಸ್ಗೆ, ನಾನು ಯಾವುದಾದ್ರೂ ಕೆಲಸ ಸಿಗುತ್ತಾ ಅಂತ ನೋಡ್ತೀನಿ ಎಂದು ಕೆಲಸ ಹುಡುಕಲು ಹೊರಟರೆ ಪ್ರಶಾಂತ್ ಮತ್ತು ಚರಣ್ ಕ್ಲಾಸ್ಗೆ ಹೊರಟರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 21ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.